ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬೇಗಂ ಅವರ ಪ್ರಕರಣ ಅತ್ಯಂತ ರೋಚಕವಾದ ತಿರುವನ್ನು ಪಡೆದಿದೆ. ಭಾಳ ಇಂಟ್ರೆಸ್ಟಿಂಗ್ ಆದಂಥ ಪ್ರಕರಣ ಇದು. ನೀವು ಇದನ್ನು ಕೇಳಲೇಬೇಕು. ಹೇಗಿದೆ ಅಂದರೆ, ಸುಪ್ರೀಂ ಕೋರ್ಟ್ ಮನಸ್ಸು ಮಾಡಿದರೆ ಯಾವ ರೀತಿಯ ಆದೇಶ ಮಾಡ್ಬೋದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ರೇರೆಸ್ಟ್ ಆಫ್ ದಿ ರೇರ್ ಕೇಸು ಅಂತ ಪರಿಗಣನೆಗೆ ತೆಗೆದುಕೊಂಡು ಎಂದೂ ಬಳಸಲಾರದಂಥ ತನ್ನ ಪಾವರನ್ನು, ಕೆಲವೇ ಸಂದರ್ಭದಲ್ಲಿ ಬಳಸಿದಂಥ ಪಾವರನ್ನು ಈ ಬಾರಿ ಸುಪ್ರೀಂ ಕೋರ್ಟು ಬಳಸಿಕೊಂಡಿದೆ. ನಿಮಗೆ ಇಡೀ ಪ್ರಕರಣ ಗೊತ್ತಿದೆ. ಮತ್ತೆ ಅದನ್ನು ಚರ್ವಣ ಮಾಡಲಿಕ್ಕೆ ನಾನು ಸಿದ್ಧನಿಲ್ಲ. ಏನಪ್ಪ ಅಂದರೆ, ಚುನಾವಣಾ ಆಯೋಗ ಅಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತಾ ಇದೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಬಾರದು ಅಂತ ವಿಘ್ನವನ್ನು ಉಂಟು ಮಾಡ್ತಾ ಇದ್ದಾರೆ ಅಲ್ಲಿಯ ಮುಖ್ಯಮಂತ್ರಿ. ಅದಕ್ಕಾಗಿ ಕೊಡಬೇಕಾದಂಥ ಸಿಬ್ಬಂದಿಯನ್ನು ಕೊಡಲಿಲ್ಲ, ಸಹಕಾರವನ್ನು ಕೊಡಲಿಲ್ಲ. ಅವರ ಒಂದಂಶದ ಅಜೆಂಡಾ ಏನಪ್ಪ ಅಂತಂದರೆ, 2022ರಲ್ಲಿ ಇದ್ದಂಥ ಮತದಾರರ ಯಾದಿ ಏನಿದೆ ಅದರ ಮೂಲಕವೇ ಈ ಬಾರಿಯ ಚುನಾವಣೆ ನಡಿಬೇಕು. ಹೊಸ ಪಟ್ಟಿಯ ಮೂಲಕ ಚುನಾವಣೆ ಪರಿಷ್ಕೃತ ಪಟ್ಟಿಯಿಂದ ನಡಿಬಾರ್ದು. ಹೊಸ ಪಟ್ಟಿಯಿಂದ ನಡೆದದ್ದೇ ಆದರೆ ಪ್ರತಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 19,000 ಜನ ಮತದಾರರನ್ನು ಕೈ ಬಿಡಲಾಗಿರುತ್ತದೆ. ಯಾರ್ಯಾರು ನಕಲಿ ವೋಟರ್ಸ್ ಇದ್ದರೂ ಅವ್ರು ಯಾರೂ ಇರೋದಿಲ್ಲ. ತನಗೆ ರಾಜಕೀಯ ಭವಿಷ್ಯ ಮಂಕಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ನಿರಂತರವಾದ ಯುದ್ಧವನ್ನು ಸುಪ್ರೀಂ ಕೋರ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಇದು ಮುನ್ನುಡಿ, ಪ್ರಿಯಾಂಬಲ್. ಈಗ ನಿನ್ನೆ ಮಂಗಳವಾರ ನಡೆದಂಥ ವಿದ್ಯಮಾನವನ್ನು ತಮಗೆ ಸಂಪೂರ್ಣವಾಗಿ ಹಿಂಜಿ ಹೇಳಿಬಿಡ್ತೀನಿ. ಮೊದಲನೇದಾಗಿ ನಿಮ್ಗೆ ಗೊತ್ತಿದೆ, ಈ ಹಿಂದೆ ಈ ಪ್ರಕರಣ ನಡೆದ ಸಂದರ್ಭದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಂಥ ಪ್ರಕರಣ ಇದು. 3 ಜನ ಜಡ್ಜ್ ಇದ್ದರು. ಜಸ್ಟಿಸ್ ಸೂರ್ಯಕಾಂತ್ ಇದ್ದರು, ಜಸ್ಟಿಸ್ ಜಾಯ್ಮಾಲಾ ಬಾಗ್ಚಿ, ಜಸ್ಟಿಸ್ ಪಂಚೋಲಿ, 3 ಸದಸ್ಯ ಪೀಠ. ಆ ಪೀಠದಲ್ಲಿ ಒಂದು ಎಂದೂ ಬಳಸಲಾರದಂಥ ಒಂದು ವಿಶೇಷ ಅಧಿಕಾರವನ್ನು ಬಳಸಿ ನ್ಯಾಯಿಕ ಅಧಿಕಾರಿಗಳನ್ನು ಈ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳ್ತು ಸುಪ್ರೀಂ ಕೋರ್ಟ್. ನ್ಯಾಯಿಕ ಅಧಿಕಾರಿಗಳು, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ ಏನಿರ್ತಾರೆ, ಅವರನ್ನು ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ ಏನಿರ್ತಾರೆ, ಅವರನ್ನು ಬಳಸಿಕೊಂಡು ಈ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಸಂಪೂರ್ಣಗೊಳಿಸಿ. ಏಕೆಂದರೆ ಮಮತಾ ಬೇಗಂ ಅವ್ರು ಹೇಳ್ತಾ ಇದ್ರು, ಇಲ್ಲ ಇದ್ದಕ್ಕಿದ್ದ ಹಾಗೆ ಯಾವ್ಯಾವುದೋ ಹೆಸರುಗಳನ್ನ ಕೈ ಬಿಡ್ತಾ ಇದ್ದಾರೆ. 1,26,00,000 ಜನರನ್ನ ಈಗಾಗಲೇ ಈ ಪಟ್ಟಿಯಲ್ಲಿ ಮಾಡಲಾಗಿದೆ. ಅಷ್ಟು ಜನರಿಗೆ ಲಾಜಿಕಲ್ ಡಿಸ್ಕ್ರಿಪನ್ಸಿ ಅಂತ ಹೇಳ್ತಾ ಇದ್ದಾರೆ. ಹೀಗಾದರೆ ಎಷ್ಟೋ ಜನ ತಮ್ಮ ಮತದಾರರ ಹಕ್ಕನ್ನು ಕಳ್ಕೊಂಡ್ಬಿಡ್ತಾರೆ. ಆ ರೀತಿಯದಾದಂಥ ವಾದ ಮಂಡನೆ ಮಾಡ್ತಾಯಿದ್ರು. ಇದಕ್ಕೋಸ್ಕರ ಕಪಿಲ್ ಸಿಬಲ್ ಅವರು ಅಟೆಂಡ್ ಮಾಡಿದರು. ಅಭಿಷೇಕ್ ಮನು ಸಿಂಘ್ವಿ ವಿಚಾರಣೆಯಲ್ಲಿ ಪಾಲ್ಗೊಂಡರು. ಸ್ವತಃ ಮಮತಾ ಬೇಗಂ ಅವರು ಕಪ್ಪು ಗೌನ್ ಹಾಕ್ಕೊಂಡ್ಬಂದು ನಿಂತರು. ಎಲ್ಲ ಆಗಿದೆ, ನಿಮ್ಗೆ ಗೊತ್ತಿದೆ. ಕಳೆದ ಬಾರಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಒಂದು ಆದೇಶವನ್ನು ಮಾಡುತ್ತೆ ಕಲ್ಕತ್ತಾ ಹೈಕೋರ್ಟ್ಗೆ, ನ್ಯಾಯಿಕ ಅಧಿಕಾರಿಗಳನ್ನು ಈ ಕೆಲಸದಲ್ಲಿ ನಿಯೋಜನೆ ಮಾಡಿ ಅಂತ. ಅದು ನಿನ್ನೆ ಸೋಮವಾರ ದಿವಸ ಸಭೆ ನಡೀತು. ಮೊನ್ನೆ ಸೋಮವಾರ ದಿವಸ ಚೀಫ್ ಜಸ್ಟಿಸ್ ಆಫ್ ಕಲ್ಕಟ್ಟ ಸಭೆಯನ್ನು ಕರೀತಾರೆ. ಸಭೆಯನ್ನು ಕರೆದು ಈ ರೀತಿಯದಾದಂಥ ನ್ಯಾಯಿಕ ಅಧಿಕಾರಿಗಳನ್ನು ನಿಯೋಜನೆ ಮಾಡ್ತಾ ಇದ್ದೀವಿ, ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ನೀವು ಪಾಲ್ಗೊಳ್ಳಬೇಕು. ನೀವೇ ಡಿಸೈಡಿಂಗ್ ಫ್ಯಾಕ್ಟ್ರು. ನೀವು ಯಾವ್ದು ಹೇಳ್ತೀರಿ, ನೀವು ಅಬ್ಸರ್ವರ್ ರೀತಿಯಲ್ಲಿರಬೇಕು. ನೀವೇನು ತೀರ್ಮಾನ ತಗೋತೀರ ತೀರ್ಮಾನ. ಒಂದಷ್ಟು ಜಡ್ಜ್ಗಳು ಹೇಳ್ತಾರೆ, ನಮಗೆ ಅಲ್ಲಿ ಹೋಗಿ ಮಾಡಲಿಕ್ಕೆ, ಈ ಕೆಲಸವನ್ನು ಮಾಡಲಿಕ್ಕೆ ಧೈರ್ಯ ಇಲ್ಲ. ಏಕೆಂದರೆ ನಮಗೆ ಭದ್ರತೆಯನ್ನು ಕೊಡಲಿಕ್ಕೆ ನಿಮಗೆ ಸಾಧ್ಯವಿಲ್ಲ. ಮುರ್ಷಿದಾಬಾದು, ಮಾಲ್ಡಾ ಮುಂತಾದ ಮತಾಂಧ ಪ್ರದೇಶಗಳಲ್ಲಿ ನಮ್ಮ ಜೀವಕ್ಕೆ ಕುತ್ತು ಇರುವುದರಿಂದ ನಾವು ಈ ಕೆಲಸದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೋಮವಾರ ದಿವಸ ಸಭೆಯ ನಡಾವಳಿಗಳೇನಿದ್ದಾವೆ, ಆ ನಡಾವಳಿಗಳನ್ನು ನಿನ್ನೆ ಮಂಗಳವಾರ ದಿವಸ ಸುಪ್ರೀಂ ಕೋರ್ಟಿಗೆ ಕಲ್ಕತ್ತಾ ಹೈಕೋರ್ಟು ತಲುಪಿಸುತ್ತೆ. ಅದರಲ್ಲಿ ಅದು ಮೆನ್ಷನ್ ಮಾಡುತ್ತೆ, ನಮ್ಮ ಬಹಳಷ್ಟು ಜನ ನ್ಯಾಯಿಕ ಅಧಿಕಾರಿಗಳು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಿದ್ಧರಿಲ್ಲ. ಏಕೆಂದರೆ ಅವರ ಜೀವಕ್ಕೆ ಕುತ್ತು ಇರುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಗೂಂಡಾಗಿರಿ ಮಾಡಲಾಗತ್ತೆ. ಆದ್ದರಿಂದ ಭಾಳಷ್ಟು ಜನ ಹಿಂದೇಟು ಹಾಕ್ತಾ ಇದ್ದಾರೆ. 1ನೇ ಪಾಯಿಂಟ್. 2ನೇ ಪಾಯಿಂಟು, ನೀವು ಹೇಳಿದ ಹಾಗೆ ನ್ಯಾಯಿಕ ಅಧಿಕಾರಿಗಳನ್ನು ನಿಯೋಜಿಸಲಿಕ್ಕೆ ಅಷ್ಟು ಸಂಖ್ಯೆಯ ಸಿಬ್ಬಂದಿ ವರ್ಗ ನಮ್ಮ ಹತ್ರ ಇಲ್ಲ. 2ನೇ ಪಾಯಿಂಟ್, ಸಭೆಯಲ್ಲಿ ಆದಂಥ ನಡಾವಳಿಗಳು. 3ನೇ ಪಾಯಿಂಟು, ಈಗ ಇರುವಂಥ 1,26,00,000 ಏನು ಲಾಜಿಕಲ್ ಡಿಸ್ಕ್ರಿಪನ್ಸಿ ಇದೆ, ಇದು ಎಲ್ಲವನ್ನೂ ಶುದ್ಧಗೊಳಿಸಬೇಕು ಅಂದರೆ 80 ದಿನಗಳ ಸಮಯ ಬೇಕು ನಮಗೆ. ಅಂದರೆ ಹೆಚ್ಚು ಕಮ್ಮಿ 3 ತಿಂಗಳ ಸಮಯ ಬೇಕು. ಡೆಡ್ಲೈನ್ ಇರೋದು ಯಾವಾಗ? 28 ಫೆಬ್ರವರಿ 2026ಕ್ಕೆ ಮೊದಲ ಪಟ್ಟಿ ಬಿಡುಗಡೆ ಆಗಬೇಕಿತ್ತು. ಬರೋಬ್ಬರಿ ಇನ್ನು
3 ದಿವಸ 4 ದಿವಸ, ಇವತ್ತಿನ ಹೇಳಿದ್ರೆ 4 ದಿವಸ ಬೇಕು, 4 ದಿವಸಲಾಗಬೇಕು. ಇನ್ನೂ ನ್ಯಾಯಿಕ ಅಧಿಕಾರಿಗಳ ನಿಯೋಜನೆನೇ ಮಾಡಲಿಕ್ಕೆ ಆಗ್ತಾಯಿಲ್ಲ. ಎರಡನೇದು, ನಿಯೋಜನೆ ಮಾಡಲಿಕ್ಕೆ ಸ್ವತಃ ಅವರು ಕೆಲಸಗಾರರು ಬರಲಿಕ್ಕೆ ಸಿದ್ಧರಿಲ್ಲ, ಸಿಬ್ಬಂದಿ ವರ್ಗದವರು. ಈ ಎಲ್ಲ ಕಾರಣಗಳನ್ನು ಕೊಟ್ಟು ಬಂದಂಥ ಸಮಿತಿ ಅಲ್ಲಿಯ ಮೀಟಿಂಗ್ನ ನಡಾವಳಿಗಳನ್ನು ಸುಪ್ರೀಂ ಕೋರ್ಟಿಗೆ ಕಳಿಸಲಾಯಿತು. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಯಿತು ಸ್ವಾಮಿ ನಿನ್ನೆ ಮಂಗಳವಾರ ದಿವಸ. ಒಂದು ಕಡೆ ಕಪಿಲ್ ಸಿಬಲ್ಲು, ಮತ್ತೊಂದು ಕಡೆ ಈ ಕಲ್ಯಾಣ್ ಬ್ಯಾನರ್ಜಿ ವಾದ ಮಂಡನೆ ಮಾಡಲಿಕ್ಕೆ ನಿಲ್ಲಿಸು. ಮಂಡನೆ ಮಾಡಲಿಕ್ಕೆ ನಿಂತವ್ರು ಹೇಳ್ತಾರೆ, ನೀವು ಮಾಡ್ತಾ ಇರುವಂಥ ಪ್ರೊಸೆಸ್ಸು ಇದು ಮುಗಿಯುವಂಥ ಕೇಸಲ್ಲ, ಆದ್ದರಿಂದ ಈ ಮತದಾರ ಪಟ್ಟಿಯ ಪರಿಷ್ಕರಣೆ ಕೆಲಸವನ್ನು ಈಗ ಕೈಬಿಟ್ಟು 2022ರ ಮತದಾರ ಪಟ್ಟಿ ಏನಿದೆ ಅದರ ಪ್ರಕಾರ ಚುನಾವಣೆಯನ್ನು ನಡೆಸಲಿ ಅಂತ ಕಪಿಲ್ ಸಿಬಲ್ ವಾದ ಮಂಡನೆ ಮಾಡಿದರು. ಅವಾಗ ಜಸ್ಟಿಸ್ ಸೂರ್ಯಕಾಂತ್ ಹೇಳ್ತಾರೆ, ಅಲ್ಲ ಸ್ವಾಮಿ, ಮತದಾರ ಪಟ್ಟಿಯ ಪರಿಷ್ಕರಣೆ ಕೊನೆ ಹಂತಕ್ಕೆ ಬಂದಿದೆ, ಈ ಸಂದರ್ಭದಲ್ಲಿ ಈ ಚುನಾವಣೆಗೋಸ್ಕರವೇ ಮಾಡ್ತಾ ಇರುವಂಥ ವ್ಯವಸ್ಥೆ ಅದು, ಈಗ ಅದನ್ನು ಕೈ ಬಿಟ್ಟರೆ ಹೇಗೆ ಮಾಡಲಿಕ್ಕೆ ಸಾಧ್ಯ? ಆದ್ದರಿಂದ ಈಗ ನಾನು ಆದೇಶ ಮಾಡ್ತಾ ಇದ್ದೇನೆ, ಜಾರ್ಖಂಡ್ ಮತ್ತು ಒಡಿಸ್ಸಾದಲ್ಲಿರುವಂಥ ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನಿದ್ದಾರೆ ಅವರನ್ನು ಎರವಲು ಪಡೆದು ಪಶ್ಚಿಮ ಬಂಗಾಳದಲ್ಲಿ ನೀವು ಸೇವೆಯನ್ನು ಪಡೆಯಬಹುದು. ಕಪಿಲ್ ಸಿಬಲ್ ಕಂಗಾಲಾಗಿಬಿಡ್ತಾರೆ, ಕಲ್ಯಾಣ್ ಬ್ಯಾನರ್ಜಿ ಕಂಗಾಲಾಗ್ತಾರೆ. ಅರೆ ಪಾಸಿ ಉಲ್ಟಾ ಬಿದ್ದು ಬಿಡ್ತಿದ್ದು, ನಾವು ಇದು ಆಗಲ್ಲ ಅಂಥೇಳಿ ಕಲ್ಕತ್ತಾ ಹೈಕೋರ್ಟ್ ಚೀಫ್ ಜಸ್ಟಿಸ್ ಹೇಳಿದ್ದಾರೆ ಅಂದ ಕೂಡಲೇ ಇದು ನಮಗೆ ಸಿಬ್ಬಂದಿನೇ ಇಲ್ಲ ಅಂದ್ಕೊ ಈ ಕೈ ಬಿಟ್ಬಿಡ್ತಾರೆ, ಚೀಫ್ ಜಸ್ಟಿಸ್ ಅಂತ ಮಾಡಿದ್ವಿ. ಈಗ ನೋಡಿದರೆ ಎರವಲು ಪಡೀರಿ ಅಂತ ಹೇಳ್ತಾ ಇದ್ದಾರೆ, ಡೆಪ್ಯುಟೇಷನ್ ಮೇಲೆ ಅಲ್ಲಿಂದ ಕರ್ಸ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿದ್ದಾಗೆ ಕಪಿಲ್ ಸಿಬಲ್ ಹೇಳ್ತಾರೆ, ಹೌದು ಸ್ವಾಮಿ, ನೀವೇನೋ ಜಾರ್ಖಂಡು ಮತ್ತು ಒಡಿಸ್ಸಾದವ್ರು ಬರಲಿ ಅಂತೀರಿ, ಅವರಿಗೆ ಬಾಂಗ್ಲಾದೇಶದ ಬಂಗಾಲಿ ಭಾಷೆನೇ ಬರೋದಿಲ್ಲಲ್ಲ, ಅವ್ರು ಬಂದು ಏನು ಕೆಲಸ ಮಾಡ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಜಸ್ಟಿಸ್ ಸೂರ್ಯಕಾಂತ್ ಅದಕ್ಕೆ ಉತ್ತರ ಭಾಳ ಚೆನ್ನಾಗಿ ಹೇಳ್ತಾರೆ, ಸ್ವಾಮಿ, ನಮಗೂ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಗೊತ್ತಿದೆ. ಒಂದು ಕಾಲಕ್ಕೆ ಇದೇ ಜಾರ್ಖಂಡು, ಇದೇ ಒಡಿಸ್ಸಾಗಳು ಬಂಗಾಲದ ಭಾಗವಾಗಿದ್ದು, ಹೀಗಾಗಿ ಬಹಳಷ್ಟು ಜನ ಬಂಗಾಲಿ ಭಾಷೆಯನ್ನು ಬಲ್ಲವರಾಗಿರ್ತಾರೆ. ಆ ಕಾರಣವನ್ನು ಹೇಳಿ ನಾವು ಈ ಎರವಲು ಪಡೆಯೋದನ್ನು ನಿಲ್ಲಿಸಲಿಕ್ಕಾಗೋದಿಲ್ಲ. ಆದ್ದರಿಂದ ನೀವು ಅಲ್ಲಿಂದ ಸಿಬ್ಬಂದಿ ವರ್ಗದವ್ರನ್ನ ಕರೆಸ್ಕೋಬೋದು, ಅದರ ಖರ್ಚು ವೆಚ್ಚವನ್ನು ಚುನಾವಣಾ ಆಯೋಗ ನಿರ್ವಹಿಸಬೇಕು. ನಾಳೆ ಸರ್ಕಾರದವ್ರು ಕೊಡಲಿಲ್ಲ, ಪಶ್ಚಿಮ ಬಂಗಾಳ ಸರ್ಕಾರ ಅವರು ಹೋಟೆಲ್ ರೂಮ್ ಮಾಡಿದರು ಅಥವಾ ಈ ಗೆಸ್ಟ್ ಹೌಸಲ್ಲಿದ್ದರು, ಊಟ ತಿಂಡಿ ಅವ್ರ ಕಾರು ಅದರ ಖರ್ಚುಗಳನ್ನ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಅಂತ ಗಲಾಟೆ ಮಾಡೋಂಗಿಲ್ಲ. ಚುನಾವಣಾ ಆಯೋಗ ಆ ಕೆಲಸವನ್ನು ಮಾಡಬೇಕು. ಚುನಾವಣಾ ಆಯೋಗ ಒಪ್ಕೊಂಡು ಆಯಿತು, ನೀವು ಯಾರನ್ನ ಬೇಕಾದ್ರೂ ಕಳಿಸಿ, ನಾವು ಅವ್ರ ಖರ್ಚು ವೆಚ್ಚ ನೋಡ್ಕೋತೀವಿ. ಎರಡನೇದು ಪಾಯಿಂಟ್ ಬಂದದ್ದೇನು, ಮುರ್ಷಿದಾಬಾದು, ಮಾಲ್ಡಾ, ಎಲ್ಲೆಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆಯೋ ಅಲ್ಲಿ ಅಪಾಯ ಇದೆ, ನಮ್ಮನ್ನು ಹೊಡಿತಾರೆ, ಗೂಂಡಾಗಿರಿ ಮಾಡ್ತಾರೆ. ಚುನಾವಣಾ ಆಯೋಗಕ್ಕೆ ಜಸ್ಟಿಸ್ ಸೂರ್ಯಕಾಂತ್ ಕೇಳ್ತಾರೆ, ಹಾಗಾದರೆ ಇವರಿಗೆ ಭದ್ರತೆಯನ್ನು ನಿಮಗೆ ಕೊಡಲಿಕ್ಕೆ ಆಗೋದಿಲ್ವಾ? ಚುನಾವಣಾ ಆಯೋಗ ಹೇಳುತ್ತೆ, ಅದಕ್ಕೋಸ್ಕರ ನಾವು ಪ್ಯಾರಾಮಿಲಿಟರಿ ಫೋರ್ಸ್ಗಳು ಬರ್ತಾ ಇದ್ದಾವೆ, ಜೊತೆಗೆ 1ನೇ ತಾರೀಕಿಗೆ ಸುಮಾರು 70,000 ಜನ ಭದ್ರತಾ ಸಿಬ್ಬಂದಿ ವರ್ಗ ಬಂದು ಇಳೀತದೆ ಇದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ನಾವು ನೋಡ್ಕೋತೀವಿ. ಕಪಿಲ್ ಸಿಬಲ್ಗೆ, ಕಲ್ಯಾಣ್ ಬ್ಯಾನರ್ಜಿಗೆ ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಯಾವ ಮಾತಿಗೂ ಜಸ್ಟಿಸ್ ಸೂರ್ಯಕಾಂತ್ ಒಪ್ತಾನೇ ಇಲ್ಲ. ಇದನ್ನು ಕೈ ಬಿಡು ಅಂದರೆ ಕೈ ಬಿಡಲ್ಲ ಅಂತಾರೆ, ತಡೆಯಾಜ್ಞೆ ಕೊಡಲ್ಲ ಅಂತಾರೆ, 2022ರ ಮತದಾರ ಪಟ್ಟಿ ಮೂಲಕ ಮಾಡಿ ಅಂದರೆ ಮಾಡೋಕ್ಕೆ ರೆಡಿ ಇಲ್ಲ ಅಂತಾರೆ. ಹಾಗಾದರೆ 80 ದಿವಸ ಸಮಯ ಕೊಟ್ಟು ಬಿಟ್ಟರೆ ಚುನಾವಣಾ ಪ್ರಕ್ರಿಯೆ ಮುಂದೆ ಹೋಗ್ಬಿಡ್ತದಲ್ಲ. ಮೇ 7, 2026ಕ್ಕೆ ವಿಧಾನಸಭೆ ವಿಸರ್ಜನೆ ಆಗಬೇಕು. ನೀವು ಹೇಳಿದ ದಿನಾಂಕದ ಪ್ರಕಾರ 80 ದಿವಸ ನ್ಯಾಯಿಕ ಅಧಿಕಾರಿಗಳು ಇದನ್ನು ನಿಗಾವಣೆ ಮಾಡಿ ಪಟ್ಟಿಯನ್ನು ಬಿಡುಗಡೆ ಮಾಡೋದಾದರೆ ಚುನಾವಣೆಯನ್ನು ಮುಂದೂಡಬೇಕಾಗತ್ತೆ, ಹೆಂಗೆ ಮಾಡಲಿಕ್ಕೆ ಸಾಧ್ಯ ಅಂತ ಕಪಿಲ್ ಸಿಬಲ್ ಪ್ರಶ್ನೆ ಕೇಳ್ತಾರೆ. ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ, ಎಷ್ಟು ರೋಚಕವಾಗಿದೆ, ಹೇಗೆ ಇದಕ್ಕೆ ತಿರುವು ಸಿಗ್ತದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಜಸ್ಟಿಸ್ ಸೂರ್ಯಕಾಂತ್ ಹೇಳ್ತಾರೆ, ಸುಪ್ರೀಂ ಕೋರ್ಟಿಗೆ ಒಂದು ಅನ್ಫೆಟರ್ಡ್ ಪವರ್ ಇದೆ. ಟು ಗಿವ್ ದಿ ಕಂಪ್ಲೀಟ್ ಜಸ್ಟಿಸ್ ವಿ ಹ್ಯಾವ್ ಆರ್ಟಿಕಲ್ 142, ವಿ ಹ್ಯಾವ್ ಪಾಸ್ ಡಿಕ್ರಿ, ವಿ ಕ್ಯಾನ್ ಪಾಸ್ ಆರ್ಡರ್ ಫಾರ್ ದಿ ಕಂಪ್ಲೀಟ್ ಜಸ್ಟಿಸ್. ಸಂಪೂರ್ಣವಾದಂಥ ನ್ಯಾಯವನ್ನು ನೀಡಲಿಕ್ಕಾಗಿ ವಿಶೇಷವಾದಂಥ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಇರುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ತನ್ನ ವಿಶೇಷ ಅಧಿಕಾರವನ್ನು ಅನುಚ್ಛೇದ 142ರ ಪ್ರಕಾರ ಬಳಸಿ ಡಿಕ್ರಿಯನ್ನು ಕೊಡಬಹುದು, ಆದೇಶಗಳನ್ನು ಮಾಡಬಹುದು. ಏನು ಆದೇಶ ಮಾಡಿದರು? ಆದೇಶ ಏನಪ್ಪ ಅಂದರೆ, ಯಾವ 28 ಫೆಬ್ರವರಿಗೆ ಮೊದಲ ಕರಡು ಪ್ರತಿ ಬಿಡುಗಡೆ ಆಗಬೇಕು ಮತದಾರ ಪಟ್ಟಿಯದು, ಅದು 28ನೇ ತಾರೀಕು ಬಿಡುಗಡೆ ಮಾಡಬಹುದು.
ಅಂದರೆ ಈಗ ಯಾವ ಸ್ಥಿತಿಯಲ್ಲಿದೆಯೋ ಅದೇ ಸ್ಥಿತಿಯಲ್ಲಿ 28ನೇ ತಾರೀಕು ಯಾವ ಸ್ಥಿತಿಯಲ್ಲಿದೆ ಅವತ್ತು ಪಬ್ಲಿಷ್ ಆಗಿಬಿಡುತ್ತೆ. ವೋಟರ್ ಲಿಸ್ಟ್ ಫಿನಿಶ್. ಚುನಾವಣಾ ಪ್ರಕ್ರಿಯೆ ಯಾವ ಅಡ್ಡಿನೂ ಇಲ್ಲ. ಅದಾದ ಮೇಲೆ ಈ ನ್ಯಾಯಿಕ ಅಧಿಕಾರಿಗಳು ಬರ್ತಾರಲ್ಲ, ಆ ನ್ಯಾಯಿಕ ಅಧಿಕಾರಿಗಳು ಹಂತ ಹಂತವಾಗಿ ತಾವು ಯಾರ್ಯಾರನ್ನ ಲಾಜಿಕಲ್ ಡಿಸ್ಕ್ರಿಪನ್ಸಿಯಲ್ಲಿ ಕೈ ಬಿಡಲಾಗಿದೆ ವಾಪಸ್ ಹೆಸರುಗಳು ಸೇರ್ಪಡೆ ಆದಾಗ ಸಪ್ಲಿಮೆಂಟ್ರಿ ವೋಟರ್ ಲಿಸ್ಟ್ ಆಗಿ ಅದನ್ನು ಸೇರಿಸಿಕೊಳ್ಳಬಹುದು. ಈಗ ಮೂಲ ಬಂದ್ಬಿಡ್ತೀಗ ಫೆಬ್ರವರಿ 28ಕ್ಕೆ ಮೊದಲ ಸೆಟ್ ಬಂದ್ಬಿಡ್ತೀವಿ. ಒಂದು ವಾರದ ನಂತರ ಮತ್ತೊಂದು 5,000, 10,000, 50,000 ಬರ್ತಾರೆ. ಅದನ್ನು ಸಪ್ಲಿಮೆಂಟ್ರಿ ವೋಟರ್ ಲಿಸ್ಟ್ ಅಂತ ಈ ವೋಟರ್ ಲಿಸ್ಟ್ ಜೊತೆ ಸೇರಿಸಿಕೊಳ್ಳಲಾಗತ್ತೆ. ಎಲ್ಲಿವರೆಗೂ ಸೇರಿಸಿಕೊಳ್ಳಲಾಗತ್ತೆ ಅಂದರೆ ಚುನಾವಣೆಯ ಹಿಂದಿನ ದಿನದವರೆಗೂ ಕೂಡ ಇದನ್ನು ಸೇರಿಸಿಕೊಳ್ಳಬಹುದು. ಯಾರ ಮತದಾರರ ಹಕ್ಕನ್ನು ಕಿತ್ತುಕೊಳ್ಳುವ ಪ್ರಶ್ನೆಯೇ ಬರೋದಿಲ್ಲ. ಹೆಂಗಿದೆ ಸ್ವಾಮಿ ಜಡ್ಜ್ಮೆಂಟು? ತನ್ನ ಕಾಲ ಮೇಲೆ ಮಮತಾ ಬೇಗಂ ಅವರು ತಾವೇ ಕಲ್ಲನ್ನು ಹಾಕ್ಕೊಂಡ್ರು ಅಂತ ಇದರಿಂದ ಸ್ಪಷ್ಟ ಆಯಿತೋ ಇಲ್ವೋ? ಕಪಿಲ್ ಸಿಬಲ್ ನಿರಾಯುಧನಾಗಿ ಸಂಪೂರ್ಣ ಶಸ್ತ್ರವನ್ನು ಕೆಳಗಿಳಿಸಬೇಕಾದಂಥ ಪರಿಸ್ಥಿತಿ ಬಂತು, ಬರಲಿಲ್ವೋ? ಜಸ್ಟಿಸ್ ಸೂರ್ಯಕಾಂತ್ ಎಂದೂ ಕೊಡಲಾರದಂಥ ಹಿಸ್ಟಾರಿಕಲ್ ಜಡ್ಜ್ಮೆಂಟನ್ನು ಕೊಟ್ಟರೋ ಕೊಡಲಿಲ್ವೋ? ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ಪರಿಗಣನೆ ಮಾಡಿ ಅನುಚ್ಛೇದ 142 ಪ್ರಕಾರ ವಿಶೇಷ ಅಧಿಕಾರವನ್ನು ಬಳಸಿದರೋ ಇಲ್ವೋ? ಎಂಥ ನಾನು ಹೇಳ್ತಾ ಇರೋದು ಅದೇ, ಏನಂದರೆ ಕೋರ್ಟುಗಳು ಮನಸ್ಸು ಮಾಡಿಬಿಟ್ರೆ, ಅವರಿಗೆ ಒಂದು ಸಂಕಲ್ಪ ಅಂತಿದ್ದು ಬಿಟ್ಟರೆ, ಇದನ್ನು ಆಗಬೇಕು ಅಂತ ತೀರ್ಮಾನ ಮಾಡಿದರೆ ಯಾವ ಸರ್ಕಾರವನ್ನು ಕೇಳೋದಿಲ್ಲ, ಯಾವ ಪ್ರಧಾನಮಂತ್ರಿಯನ್ನು ಕೇಳೋದಿಲ್ಲ, ಯಾವ ಮುಖ್ಯಮಂತ್ರಿಯನ್ನು ಕೇಳೋದಿಲ್ಲ, ಯಾವ ಆರ್ಗ್ಯುಮೆಂಟನ್ನು ಕೇಳೋದಿಲ್ಲ. ಮಾನಸಿಕವಾಗಿ ಸನ್ನದ್ಧರಾಗಿ ಬಂದು ಕೂತ್ರಂದ್ರೆ ಬೆಂಚ್ ಮೇಲೆ ಮುಗೀತು ಅಂತ ತಿಳ್ಕೊಬೇಕು. ಈಗ ಆಟ ಶುರುವಾಗತ್ತೆ. ಏನು ಆಟ ಶುರುವಾಗುತ್ತೆ? 28 ಫೆಬ್ರವರಿಗೆ ಮೊದಲ ಲಿಸ್ಟು ಬಿಡುಗಡೆ ಆಗುತ್ತೆ. ಇನ್ನು ನ್ಯಾಯಿಕ ಅಧಿಕಾರಿಗಳು ಬರ್ತಾರೆ. ಬಂದವರು ಬರ್ತಾರೆ, ಬರಲಾರ್ದವ್ರು ಬರಲ್ಲ. ಚುನಾವಣಾ ಯಥಾ ಪ್ರಕಾರ ಅದರ ಕೇಸ್ಗಳು ನಡ್ಕೊಂಡು ಹೋಗ್ತವೆ. ಇನ್ನು ವಾದ ಮಂಡನೆ ಮಾಡಲಿಕ್ಕೆ ಕೋರ್ಟಿನಲ್ಲಿ ವಿಷಯಗಳಿಲ್ಲ. ಮೊದಲನೇದಾಗಿ ತಡೆಯಾಜ್ಞೆ ಕೊಡಲಿಲ್ಲ, ಎರಡನೇದಾಗಿ ಮುಂದೂಡಲಿಲ್ಲ, ಮೂರನೇದಾಗಿ ಹಳೆಯ ಮತದಾರರ ಪಟ್ಟಿಯನ್ನು ಬಳಸಿ ಅಂತ ಅನಿವಾರ್ಯ ಪ್ರಸಂಗವಂತ ಪರಿಗಣನೆಗೆ ತೆಗೆದುಕೊಂಡು ಕೊನೆ ಕ್ಷಣದೊಳಗೆ ಆಸೆ ಇದ್ದದ್ದೇ ಮಮತಾ ಬೇಗಂ ಹೆಂಗಾದರೂ ಮಾಡಿ 2022ರ ಹಳೆಯ ಪಟ್ಟಿಯ ಮೂಲಕವೇ ಚುನಾವಣೆ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ಕೊನೆಗೆ ನ್ಯಾಯಸಮ್ಮತವಾದಂಥ ಐತಿಹಾಸಿಕವಾದಂಥ ತೀರ್ಮಾನ ಕೊಟ್ಟರು. ಅದಕ್ಕೋಸ್ಕರ ನಾನು ಪ್ರಾರಂಭದಲ್ಲಿ ಹೇಳಿದ್ದು ದಿಸ್ ಈಸ್ ಎ ಹಿಸ್ಟಾರಿಕಲ್ ಜಡ್ಜ್ಮೆಂಟ್. ಈ ರೀತಿಯಾದಂಥ ಜಡ್ಜ್ಮೆಂಟ್ಗಳ ಜೀವನದಲ್ಲಿ ಭಾಳ ದೊಡ್ಡ ಮಟ್ಟದ ಬದಲಾವಣೆಗೆ ಕಾರಣ ಆಗ್ತವೆ. ಜಾಗತಿಕ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮನ್ವಂತರಕ್ಕೆ ಕಾರಣ ಆಗ್ತವೆ. ಪಶ್ಚಿಮ ಬಂಗಾಳದ ಹಣೆ ಬರಹವನ್ನು ಬರೆದವರು ಯಾರು ಅಂತ ಕೇಳಿದ್ರೆ ಜಸ್ಟಿಸ್ ಸೂರ್ಯಕಾಂತ್. ನನ್ನ ಮಟ್ಟಿಗೆ ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.